ಹಾಯ್ ಫ್ರೆಂಡ್ಸ್, ನಿಮಗೆ ವೈಷ್ಣವಿದ್ದು ವಿಡಿಯೋ ಬಂದು 2 ಅಪ್ಲೋಡ್ ಮಾಡಿದ್ದೆ. ಸೊ ಅದರಲ್ಲಿ ಏನಕ್ಕೆ ಹರಿಬಾಬು ವೈಷ್ಣವಿನೇ ಮದುವೆ ಆಗಬೇಕು ಅಂತ ಆಟ ಹಿಡ್ದಿದ್ದಾರೆ. ರೀಸನ್ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮಂದಿರು ಆಲ್ಮೋಸ್ಟ್ ಎಲ್ಲರೂ ಯೂಟ್ಯೂಬ್ ಲೋಗೋ ಮಾಡ್ತಾರೆ, ಓಕೆನಾ. ಮತ್ತು ಅವ್ರಿಗೆ ತುಂಬ ಜನ ಸಬ್ಸ್ಕ್ರೈಬು ಇದ್ದಾರೆ, ಅವ್ರಿಗೆ ಯೂಟ್ಯೂಬಿಂದನೂ ಆದಾಯನೂ ಇದೆ. ಸೊ ಅದನ್ನು ನೋಡಿಕೊಂಡು ಆ ತುಂಬಿರೋ ಕುಟುಂಬಕ್ಕೆ ಅವನು ಜಾಯ್ನ್ ಆಗ್ತಾನೆ. ಏನಕ್ಕಂದರೆ ದುಡ್ಡುಗೋಸ್ಕರನೇ. ಬಟ್ ವೈಷ್ಣವಿಗೆ ಇಷ್ಟ ಇರಲಿಲ್ಲ. ಸೊ ಇದು ಬಂದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜು. ಅವ್ನು ಮಾತ್ರ ಬಂದು ನಾನು ವೈಷ್ಣವಿನ ಇಷ್ಟಪಡ್ತಾ ಇದ್ದೀನಿ, ಸೊ ನಂಗೆ ಅವ್ನು ಬೇಕು ಅಂತ ಔಷಧಿ ವಿಷ ತೊಗೊತಾನೆ. ಸೊ ಸೂಸೈಡ್ ಅಟೆಂಪ್ಟ್ ಮಾಡ್ತಾನೆ. ಆ ರೀಸನ್ಗೆ ಅಣ್ಣಂದಿರು ಒಪ್ಕೊಂಡು ಮತ್ತು ಮನೇಲಿ ಅಮ್ಮ ಒಪ್ಕೊಂಡು ಅಪ್ಪ ಅಮ್ಮ ಒಪ್ಕೊಂಡು ಮದುವೆ ಮಾಡ್ತಾರೆ, ಚೆನ್ನಾಗಿರ್ತಾರೆ ಅಂತ. ಹೀಗೆ ಸ್ವಲ್ಪ ದಿವಸ ಆದಮೇಲೆ ಸೊ ಆವಾಗ ಅವನ ವ್ಯಕ್ತಿತ್ವ ಹೊರಗಡೆ ಬರುತ್ತೆ. ರೀಸನ್ ಅಂದರೆ ದುಡ್ಡುಗೋಸ್ಕರ ಅಂತಾನೆ. ಒಂದು ದಿವಸ ಏನಾಗುತ್ತೆ ಅಂದರೆ ವೈಷ್ಣವಿನ ಅವ್ರ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಏನಕ್ಕೆ ಆವಾಗ ಅವ್ರ ಅತ್ತೆ ಇಟ್ಕೊಂಡು ಇವಳ ಮೇಲೇ ಅಪವಾದ ಆಗ್ತಾರೆ. ನೀನು ಉಂಗುರ ಕದ್ದೆ, ಮತ್ತು ನಿನಗೆ ಏನಕ್ಕೆ ವರದಕ್ಷಿಣೆ ಬಂದಿಲ್ಲ ನಿಮ್ಮ ಮನೆ ಕಡೆಯಿಂದ ಅಂತೆಲ್ಲ ತುಂಬಾ ಜಗಳ ಆಗುತ್ತೆ. ಮತ್ತು ಅವ್ರ ಅತ್ತೆ ಏನು ಮಾಡ್ತಾರೆ, ಅವಳ ಮುಖಕ್ಕೆ ಖಾರದ ಪುಡಿ ಎಸಿತಾರೆ. ಸೊ ಅವಾಗಾದರೂ ವೈಷ್ಣವಿಯ ಫ್ಯಾಮಿಲಿಯವರು ಎತ್ತಿಸ್ಕೊಬೇಕಾಯಿತು. ಬಟ್ ಆದರೂ ಅವ್ನು ಅಲ್ಲೂ ಮನೆಗೆ ಬಂದು ವಾಪಸ್ ರಿಟರ್ನ್ ವೈಷ್ಣವಿ ಅವ್ರ ಮನೆಗೆ ಬಂದು ನಾಟಕ ಆಡ್ತಾನೆ. ಸೊ ನಾವು ಅಮ್ಮ ಈ ಥರ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ ಅತ್ತೆ, ಸೊ ನಾನು ನಿಮ್ಮ ಮೇಲೆ ಆ ಮನೆಗೆ ಹೋಗಲ್ಲ, ಎಲ್ಲ ನೀವೇ ನನಗೆ ಅಂದ್ಬಿಟ್ಟು ಸೊ ಅಲ್ಲೂ ಮತ್ತೆ ಯಾಮರ್ಸ್ತಾನೆ. ನಾನು ಯಾವತ್ತೂ ವೈಷ್ಣವಿಗೆ ಗೊತ್ತಿಲ್ಲ, ನಮ್ಮ ಅಮ್ಮ ಈ ಥರ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಅಂತ ವೈಷ್ಣವಿ ಅವ್ರ ಅಮ್ಮನ ಹತ್ರ ಹತ್ಕೊಂಡು ಈ ಥರ ನಾಟಕ ಆಡ್ತಾನೆ. ಸೊ ಇದರಿಂದನೇ ಮತ್ತೆ ಅವ್ರ ಮನೇಲಿ ಬಿಡು, ನನ್ನ ಮಳಿಯ ಅಲ್ವಾ ಸರಿ ಹೋಗ್ತಾನೆ ಅಂದ್ಬಿಟ್ಟು ಅವರು ಸುಮ್ಮನೆ ಆಗ್ತಾರೆ.